ಮೈಸೂರಿನ ಜಯದೇವ ಆಸ್ಪತ್ರೆ ಬಡವರ ಆಶಾಕಿರಣ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ. ನಮಸ್ಕಾರ ಪ್ರಜಾಪ್ರಭ ಟಿವಿ ವೀಕ್ಷಕರೇ, ಇವತ್ತಿನ ಮೈಸೂರಿನಿಂದ ಒಂದು ಪಾಸಿಟಿವ್ ಸುದ್ದಿ ಬಂದಿದೆ. ಕಡಿಮೆ ವೆಚ್ಚದಲ್ಲೇ ಗುಣಮಟ್ಟದ ಚಿಕಿತ್ಸೆ ಅನ್ನೋ ಮಾತಿಗೆ ಸಾಕ್ಷಿಯಾಗಿದೆ ಮೈಸೂರು ಜಯದೇವ ಆಸ್ಪತ್ರೆ. ಮೈಸೂರು ಜಯದೇವ ಆಸ್ಪತ್ರೆ ಇವತ್ತು ಸಾವಿರಾರು ಬಡ ರೋಗಿಗಳಿಗೆ ಆಶಾಕಿರಣ ಆಗಿ ನಿಂತಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮನವಿ ಪತ್ರದಲ್ಲೂ ಉಲ್ಲೇಖವಾಗಿರುವಂತೆ ಈ ಆಸ್ಪತ್ರೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ಜನರ ನಂಬಿಕೆ ಗಳಿಸಿದೆ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇಲ್ಲಿ ದೊರೆಯುವ ಚಿಕಿತ್ಸೆ, ಸಿಬ್ಬಂದಿಯ ಸೇವೆ ಮತ್ತು ಸ್ವಚ್ಛತೆಗೆ ರಾಜ್ಯದ ಇತರೆ ಆಸ್ಪತ್ರೆಗಳಿಗೆ ಮಾದರಿಯಾಗಿದೆ ಅಂತ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಣವಿಲ್ಲದಿದ್ರೂ ಇಲ್ಲಿ ಬಡ ಜನರಿಗೆ ಮೊದಲು ಚಿಕಿತ್ಸೆ ನೀಡಿ ನಂತರ ಶುಲ್ಕ ಪಾವತಿಸಿಕೊಳ್ಳುವ ಪದ್ಧತಿ ಇದೆ. ಇದು ನಿಜಕ್ಕೂ ಮಾನವೀಯತೆ ಮೆರೆಯುವ ಸೇವೆ. ಯಾವುದೇ ರೀತಿಯ ಹೃದಯ ಸಂಬಂಧಿ ಕಾಯಿಲೆ ಬಂದರೂ ಜಯದೇವ ಆಸ್ಪತ್ರೆಗೆ ಹೋದ್ರೆ ಗುಣಮುಖರಾಗ್ತಾರೆ ಎಂಬ ನಂಬಿಕೆ ಜನರಲ್ಲಿದೆ. ಬಡವರಿಗೆ ವರದಾನವಾಗಿರುವ ಮೈಸೂರು ಜಯದೇವ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ಎಲ್ಲರಿಗೂ ಪ್ರಜಾಪ್ರಭ ಟಿವಿ ಪರವಾಗಿ ಅಭಿನಂದನೆಗಳು. ಸೇವೆಯೇ ಮಹಾಪೂಜೆ ಅನ್ನೋದಕ್ಕೆ ಮೈಸೂರು ಜಯದೇವ ಇದೀಗ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್ಗೆ ಕಾಂತಿರಾಜು, ಪ್ರಜಾಪ್ರಭ ಟಿವಿ, ಮೈಸೂರು. ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ಇಷ್ಟೇ ನಮ್ದು ಮನವಿ. ಮೈಸೂರು ಜಿಲ್ಲೆಯಲ್ಲಿ ಜಯದೇವ ಆಸ್ಪತ್ರೆ ಅಂದ್ರೆ ಇದು ಬಡವರ ಹಾರ್ಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹಳ ವರ್ಷಗಳಿಂದ ಬಡವರು, ಅಸಹಾಯಕರು, ತುಂಬಾ ದಿಕ್ಕುದನಿ ಇಲ್ಲದೆ ಇರುವಂತ ಅನೇಕ ರೋಗಿಗಳಿಗೆ ಇಲ್ಲಿ ಗುಣಮುಖವಾಗಿರೋದು ಉಂಟು. ಅಷ್ಟೇ ಯಾಕೆ ನಮ್ಮ ಅಲೆಮಾರಿ ಸಮುದಾಯದ ವೆಂಕಟೇಶ್ ಇದ್ದಾನೆ, ಈತನಿಗೆ ಹಾರ್ಟ್ ಸಂಬಂಧಿ ಕಾಯಿಲೆ ಬಂದಾಗ ತುಂಬಾ ಕಡಿಮೆ ಖರ್ಚಿನಲ್ಲಿ ಈತ ಗುಣಮುಖನಾಗಿ ಇಲ್ಲೇ ನಿಂತಿದ್ದಾನೆ. ಈ ಆಸ್ಪತ್ರೆ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಸ್ವಚ್ಛತೆ ಇತ್ತು, ನಂಬಿಕೆ ಇತ್ತು, ಘನತೆ, ಗೌರವ ಇತ್ತು ಈ ನಮ್ಮ ಆಸ್ಪತ್ರೆ ಬಗ್ಗೆ. ಆದ್ರೆ ಇತ್ತೀಚೆಗೆ ಕಳೆದ 3 ದಿನಗಳಲ್ಲಿ ಸರಣಿ ಸಾವು 11 ಜನ ಸತ್ತೋಗಿದ್ದಾರೆ. ಯಾಕೆ ಸತ್ರು ಅನ್ನುವಂಥದ್ದು ಇವತ್ತು ನಮಗೆ ಬಹಳ ಒಂದು ಆತಂಕಕಾರಿ ಆದಂತ ಒಂದು ವಿಷಯ ಆಗಿದೆ. ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ ವಯಸ್ಸಾಗಿತ್ತು ಅಥವಾ ಅವರು ಕಡಿಮೆ ಇದರಲ್ಲಿದ್ರು, ಬೇರೆ ಬೇರೆ ಆಸ್ಪತ್ರೆಯಿಂದ ಬಂದಿದ್ರು ಅನ್ನುವಂಥದ್ದು ರೀಸನ್ ನ ಕೊಡ್ತಾರೆ. ಈ ರೀಸನ್ ಅನ್ನ ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಇಬ್ಬ ಸಾಯಬಹುದು, 11 ಜನ ಹೇಗೆ ಸಾಯಕ್ಕೆ ಸಾಧ್ಯ? ಏನಕ್ಕೆ ಈ ತರ ಆಯ್ತು? ಯಾರು ಇದಕ್ಕೆ ಕಾರಣಕರ್ತರು ಯಾರು ಅನ್ನುವಂಥದ್ದು ನಮಗೆ ಇವತ್ತು ಈ ಒಂದು ಆಸ್ಪತ್ರೆ ಮೇಲೆನೆ ಒಂದು ರೀತಿಯ ಒಂದು ಆತಂಕ ಮತ್ತು ಅನುಮಾನ ಬರೋ ರೀತಿ ಇವತ್ತು ವ್ಯಕ್ತ ಆಗಿದೆ. ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು. ಆಸ್ಪತ್ರೆ ಘನತೆ, ಗೌರವ, ಇದು ನಮ್ಮ ಆಸ್ಪತ್ರೆ ಅನ್ನುವಂಥ ಭಾವನೆಯಿಂದ ಮನವಿ ಕೊಡ್ತಾ ಇದ್ದೀವಿ. ಏನು ಇವತ್ತು ಸರಣಿ ಸಾವುಗಳಾಗಿದೆಯೋ, ನಾವೇ ನೋಡಿದ ಪ್ರಕಾರ ಇತ್ತೀಚೆಗೆ ಶ್ರೀಮಂತರ, ಪ್ರಭಾವಿಗಳ, ರಾಜಕೀಯ ಒತ್ತಡಕ್ಕೆ ಒಳಗಾದಂಥವ್ರಿಗೆ ಹೆಚ್ಚು ಚಿಕಿತ್ಸೆ ಸಿಗ್ತಾ ಇದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅಸಹಾಯಕರು, ದಲಿತರು, ಮಹಿಳೆಯರು, ಅಂಗವಿಕಲರು, ಇವರಿಗೆ ಇಲ್ಲಿ ಸರಿಯಾದ ರೀತಿಯ ಒಂದು ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ನೆಗ್ಲೆಕ್ಟ್ ಮಾಡುವಂತ ಒಂದು ಪದ್ಧತಿ ಆಗಿದೆ. ಒಂದು ಗ್ರೂಪ್ ಡಿಬಿ ಇಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಸಣ್ಣ ಪುಟ್ಟ ದುಡ್ಡುಗಳನ್ನ ಕೀಳುವಂತ ಒಂದು ಪದ್ಧತಿ ಇದೆ. ಕೂಡ್ಲೇ ಇದು ನಿಲ್ಬೇಕು. ಇದು ನಮ್ಮ ಅಸ್ಮಿಯತೆ. ಇದು ಕರ್ನಾಟಕ, ನಮ್ಮ ರಾಜ್ಯದ ಈ ಆಸ್ಪತ್ರೆ ಯಾವುದೋ ಒಂದು ಬರೀ ಆಸ್ಪತ್ರೆ ಅಲ್ಲ, ಇದು ಬದಲಾಗಿ ಇದು ಒಂದು ರೀತಿಯ ಮನೆ ರೀತಿ ನಮ್ಮ ಸಮಾಜ ಇದನ್ನ ಒಪ್ಕೊಂಡಿದೆ. ಇಂಥ ಒಂದು ವ್ಯವಸ್ಥೆ ಏನಿದೆ ಇವತ್ತು ಅದನ್ನ ಕೂಡಲೇ ನಿಲ್ಲಿಸಬೇಕು. ಡಾಕ್ಟರ್ ಸದಾನಂದ ಅವರು ಮತ್ತೆ ನಮ್ಮ ಆರ್ಎಂ ಅವರ ಸತ್ತವು ಡಾಕ್ಟರ್ ಪಶುಪತಿ ಅವರು ಬಂದು ಮನವಿ ತಗೊಳ್ತಾ ಇದ್ದೀರಿ ಸರ್. ಇದ್ರ ಬಗ್ಗೆ ನಾನು ಇಷ್ಟನೇ ಹೇಳುವಂಥದ್ದು, ಯಾವ ಸಮಾಜ, ಯಾವ ಒಂದು ಬಡ ರೋಗಿಗಳಿಗೆ ದನಿನೇ ಇಲ್ವೋ, ಯಾರು ಕೇಳಕ್ಕೆ ಆಗಕ್ಕಿಲ್ವೋ ಅನ್ನುವಂಥ ಮನೋಭಾವನೆ ಇದೆಯೋ ಅಂಥವ್ರನ್ನ ಕೇಳುವಂತ ದನಿಗಳು ಕೂಡ ಅಂಥವ್ರೇನೆ ಹಿಡಿದು ಕೇಳುವಂತ ಒಂದು ಪದ್ಧತಿ ಈ ಸಮಾಜದಲ್ಲಿ ಆಗ್ತದೆ. ಎಲ್ಲಾ ಇತಿಹಾಸದಲ್ಲೂ ಹಿಂಗೇನೆ ಆಗಿರೋದು. ಅಂತ ಜನರಿಗೆ ನೀವು ದಯಮಾಡಿ ಡಾಕ್ಟರ್ ಮಂಜುನಾಥ್ ರವರು ಯಾವ ರೀತಿಯ ಒಂದು ಚಿಕಿತ್ಸೆ ಕೊಡ್ತಾ ಇದ್ರು, ಹಣ ಇಲ್ಲದೆ ಇದ್ರು ಚಿಕಿತ್ಸೆ, ದಿಕ್ಕಿಲ್ದೆ ಇದ್ರು ಚಿಕಿತ್ಸೆ, ಶ್ರೀಮಂತನಿಗೂ ಚಿಕಿತ್ಸೆ, ಬಡವನಿಗೂ ಚಿಕಿತ್ಸೆ, ಯಾರು ಇಲ್ಲದೆ ಇದ್ರು ಚಿಕಿತ್ಸೆ, ಇಂಥ ಪದ್ಧತಿ ಇತ್ತು. ಈಗ ಇಲ್ಲ. ಇಂಥದನ್ನ ನೀವು ಈಗ ಏನು ನಮ್ಮ ಇವ್ರು ಹೇಳ್ದಂಗೆ ಸಿಬ್ಬಂದಿ ಇರೋದು ನಿಮಗೆ ಸಂಬಂಧಪಟ್ಟಂಗೆ ನೀವು ಕೇಳಿ, ಸಿಬ್ಬಂದಿನ ನೀವು ಅದನ್ನ ಇದು ಮಾಡ್ಕೊಳ್ಳಿ. ಹಿಂದೆನೂ ಕೂಡ ಸಿಬ್ಬಂದಿ ಕೊರತೆ ಇತ್ತು, ಹಿಂದೆನೂ ಕೂಡ ಸಿಬ್ಬಂದಿ ಲೋಪ ಇತ್ತು. ಅದ್ಯಾಕೆ ಅಲ್ಲಿ ಗುಣಮುಖ ಚಿಕಿತ್ಸೆ ನಡೀತಿತ್ತು, ಅಲ್ಲಿ ಯಾಕೆ ಅಲ್ಲಿ ಸಕ್ಸಸ್ ಆಯ್ತಿತ್ತು, ಈಗ ಯಾಕೆ ಆಗಿಲ್ಲ? ಇದೆಲ್ಲ ಪ್ರಶ್ನೆ ಇದೆ. ನಮ್ಮ ಈ ಒಂದು ಅಸ್ಮಿಯತೆ ಆದಂತ ನಮ್ಮ ಆಸ್ಪತ್ರೆ ಬಗ್ಗೆ, ಹಾರ್ಟ್ ಇರುವಂತ ಆಸ್ಪತ್ರೆ ಬಗ್ಗೆ ನೀವು ಸುಧಾರಣೆಯನ್ನ ತರಬೇಕು.
ಕ್ರಮ ಅನ್ನೋದ್ಕಿಂತ ಸುಧಾರಣೆ ತಗೊಬನ್ನಿ. ಬಡವರಿಗೂ ಕೂಡ ಇಲ್ಲಿ ಒಳ್ಳೆ ಚಿಕಿತ್ಸೆ ಸಿಗ್ಬೇಕು, ಸಾವುಗಳು ನಿಲ್ಬೇಕು, ನೋವುಗಳು ನಿಲ್ಬೇಕು, ಭ್ರಷ್ಟಾಚಾರ ನಿಲ್ಬೇಕು. ಇದು ನಮ್ಮ ಒತ್ತಾಯ ಸರ್. ಇದನ್ನ ದಯಮಾಡಿ ನೀವು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕಳಿಸ್ಕೊಟ್ಟಿರೋ ಕಾಪಿಯನ್ನ ನಮ್ಗೆ ಕೊಡಬೇಕು. ನಾವು ಕೂಡ ಅದನ್ನ ಫಾಲೋ ಮಾಡುವಂತ ಕೆಲಸ ಮಾಡ್ತೀವಿ. ಇಲ್ಲಿ ಬಂದು ಧರಣಿ ಮಾಡ್ತಾ ಇದ್ರಿ, ಧರಣಿ ಏನಿಲ್ಲ, ವಿಚಾರಕ್ಕೂ ಬಟ್ ಈ ಹಾಸ್ಪಿಟಲ್ ಆಗ್ತಾ ಇರೋ ವಿಚಾರಕ್ಕೂ ಈಗ ಕ್ಲೈಂಟ್ ಎಲ್ಲ ಬಂದಿದ್ದಾರೆ ಸರ್. ಇದು ಏನ್ ವಿಚಾರಕ್ಕೆ ಅವ್ರು ಬಂದಿದ್ರೆ ನನಗೆ ಅದು ಸ್ವಲ್ಪ ಸರ್. ಈಗ ಯಾಕೆ ಬಂದಿದ್ದಾರೆ ಅಂತಂದ್ರೆ ನಮ್ಗೆ ಅನ್ಸಿರೋದು, ನಮ್ಗೆ ಗೊತ್ತಿರೋ ಹಾಗೇನೆ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನು ಹೇಳಬೇಕು ಅಂತ ಇದ್ರೆ, ಇದು 11 ಸಾವುಗಳು ಏಕಕಾಲದಲ್ಲಿ ಆಗಿದೆ ಒಂದೇ ದಿನದಲ್ಲಿ ಅಂತ ಹೇಳಿ ತಾವೆಲ್ಲ ಇದು ಮಾಡಿದರೆ. ಇವರೆಲ್ಲ ನಿರಾಜ್ ಮಲ್ಲಾಡಿ ಅವರು ಮತ್ತು ರಂಜಪ್ಪನವರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದೊಂದು ಹೇಳಬೇಕು ಅಂದರೆ, ಈ ಥರ ಸಂದರ್ಭ ಬಂದಿಲ್ಲ, ಅದೊಂದು ಸಂದರ್ಭ ಅಂತ ಹೇಳ್ಬೇಕು ನಿಮಗೆ. ಆದರೆ ಎಲ್ಲ ಸುತ್ತಿರೋದೆಲ್ಲ ಎಲ್ಲ ಎಂಡ್ ಸ್ಟೇಜಲ್ಲಿ ಬಂದು ವಯಸ್ಸಾಗಿರೋರೆಲ್ಲ ಇದಾಗಿರೋದು. ಇಲ್ಲೆಲ್ಲ ಚಿಕಿತ್ಸೆ ಎಲ್ಲ ಸಿಗ್ತಾ ಇದೆ. ಎಮರ್ಜೆನ್ಸಿ ಕೇರ್ ಅಂತೂ ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇದೆ. ಎಮರ್ಜೆನ್ಸಿ ಕೇರ್ಗೆ ಏನೋ ಕೊರತೆ ಇಲ್ಲ. ಏನಂದರೆ ನಮ್ಮ OPD ಸರ್ವಿಸಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಮಂಜುನಾಥ್ ಸರ್ ಅವರು ನಮಗೆ ಎಲ್ಲ ಐಡೆಂಟಿಫೈ ಮಾಡಿ ಹಾಸ್ಪಿಟ್ಲನ್ನು ಕಟ್ಟಿಸಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಪೋಸ್ಟ್ ಎಲ್ಲ ಹಾಕಿದರು. ಇತ್ತೀಚೆಗೆ ಎಲ್ಲರಲ್ಲೂ ಆತಂಕ ಜಾಸ್ತಿಯಾಗಿ ಎಲ್ಲ ಆಸ್ಪತ್ರೆಯಿಂದ ಎಲ್ಲ ಹಾರ್ಟ್ ಕಾಯಿಲೆ ಇರ್ಬೋದು ಅಂತೇಳಿ ಎಲ್ಲ ಕಡೆಯಿಂದ ಎಲ್ಲ 8 ಜಿಲ್ಲೆಯಿಂದ ಮಡಿಕೇರಿ ಇರ್ಬೋದು, ಮತ್ತು ಇವನ್ ರಾಮನಗರದಿಂದ ಬರ್ತಾರೆ, ಮಂಡ್ಯ, ಚಾಮರಾಜನಗರ, ಎಲ್ಲ ಕಡೆಯಿಂದ ಒಂದು 8 ಜಿಲ್ಲೆಯಿಂದ ಬರ್ತಾರೆ. 8 ಜಿಲ್ಲೆಯಿಂದ ಬಂದು ಪೇಷಂಟ್ದು ಸ್ವಲ್ಪ ಇದು ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ OPD ಸೇವೆ ಸ್ವಲ್ಪ ಇದಾಗಿದೆ. ಅದನ್ನು ಒಪ್ಕೊಳ್ಳೋಣ, ಅದಕ್ಕೆ ಬರೆದಾಕಿದ್ದೀವಿ. ಪೇಷಂಟ್ ಎಲ್ಲ ಜಾಸ್ತಿ ಆಗಿದ್ದಾರೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಡಾಕ್ಟರ್ಸ್ ಕೊಡಿ ಅಂತ ಹೇಳಿದರೆ ಆಲ್ರೆಡಿ ಅವರು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಆಗಲೇ ಆಲ್ರೆಡಿ ಸದ್ಯದಲ್ಲಿ ಅಪಾಯಿಂಟ್ ಮಾಡ್ತಾರೆ ಅಂತ ನಮ್ಮ ನಿರ್ದೇಶಕರು ಡಾಕ್ಟರ್ ದಿನೇಶ್ ಅವರು ಹೇಳಿದ್ದಾರೆ ಆಲ್ರೆಡಿ. ಮತ್ತು ಇನ್ನೊಂದು ಮಲ್ಲಾಡಿ ಸಾಹೇಬ್ರು ಹೇಳಿದ್ರು, ಏನು ಬಡವ್ರಿಗೆ ಬಂದರೆ ಒಂಥರ ನೋಡೋದು, ಅದು ಪೊಲಿಟಿಷಿಯನ್ ಬಂದರೆ ಒಂಥರ ನೋಡೋದು, ಆ ಥರ ಮಾಡ್ತಾರೆ. ಆ ಥರ ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಆ ಥರ ಏನು ನಡೀತಾ ಇಲ್ಲ ಇಲ್ಲಿ. ಇಲ್ಲ, ಸದಾನಂದ್ ಸಾಹೇಬ್ರು ನೋಡಿ ಬಂದು ಬೇಕಾದ್ರೆ ಅವ್ರ ರೂಮ್ ಮುಂದೆ ನೋಡಿ ಎಂತೆಂಥವ್ರು ಕೂಳ್ತಿರ್ತಾರೆ ಅಂತ ನೋಡಿ, ಎಲ್ಲರನ್ನೂ ನೋಡಿ ಅವರು ಕಳಿಸ್ತಾರೆ. ಅವರು ಯಾರಿಗೋ ಏನು ತಾರತಮ್ಯ ಮಾಡಿಲ್ಲ, ಅದೊಂದು ಅಷ್ಟೇ. ಮನವಿ ಇದೆ, ಯಾಕೆ ನಮ್ಮ ತಾಯಿನೇ